ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಇರೋದೊಂದು ಜೀವನ, ಆರಾಮಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಆ್ಯಂಡ್ ಡಿಕ್ಲೇರ್ ಮಾಡಿ ನಾನು ಇವತ್ತು ಖುಷಿಯಾಗಿರ್ತೀನಿ ಅಂತ. ಡೆಫಿನೆಟ್ಲಿ ಖುಷಿಯಾಗಿರುವಂಥ ಮೂಮೆಂಟ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಎಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಏನು ಅಂತ ನೋಡೋಣ. ಎಸ್, ಇವತ್ತು ಸ್ಪೆಷಲಿ ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ ಆ್ಯಂಡ್ ನಿಮ್ಮ ಒಂದು ಎನರ್ಜೀಸ್ಗೆ ಏನು ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ ಅಂತ ನೋಡೋಣ. ಓಕೆ, ಯಾವಾಗಲೂ ನಿಮ್ಮ ಪರ್ಸನ್ ಬಗ್ಗೆ ಮಾಡ್ತಾ ಇರ್ತೀನಿ. ಫಾರ್ ಅ ಚೇಂಜ್ ಇವತ್ತು ನಿಮ್ಮ ಎನರ್ಜೀಸ್ ಚೆಕ್ ಮಾಡೋಣ. ಹೌ ಯು ಆರ್ ಫೀಲಿಂಗ್ ಆ್ಯಂಡ್ ಅದಕ್ಕೆ ಏನು ಸೊಲ್ಯೂಷನ್ ಬೇಕು, ಏನು ಮಾರ್ಗ ಸಿಗುತ್ತೆ ಅಂತ ಜಸ್ಟ್ ರೀಡಿಂಗಿಂದ ಫೈಂಡ್ ಔಟ್ ಮಾಡೋಣ. ರೀಡಿಂಗ್ ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಬಿಕಾಸ್ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಆ್ಯಂಡ್ ಎಲ್ಲ ಪಾಯಿಂಟು ಎಲ್ರಿಗೂ ಅನ್ವಯ ಆಗೋದಿಲ್ಲ, ಬಿಕಾಸ್ ಇಲ್ಲಿ ತುಂಬ ಜನ ನೋಡ್ತಿರ್ತೀರ ಆ್ಯಂಡ್ ಅದರಲ್ಲಿ ಯಾರಿಗೆ ಎಷ್ಟು ರೆಸ್ನೇಟ್ ಆಗುತ್ತೆ ಅಷ್ಟು ಮಾತ್ರ ತೊಗೊಳ್ಳಿ. ಆ್ಯಂಡ್ ಕೆಲವೊಂದು ಪಾಯಿಂಟು ನಿಮಗೆ ಅನ್ವಯ ಆಗಬಹುದು, ಇನ್ನು ಕೆಲವೊಂದು ಪಾಯಿಂಟು ಬೇರೆದವ್ರಿಗೆ ಆಗಬಹುದು. ಆ್ಯಂಡ್ ನಾನು ಹಿಂಗಿಲ್ವಲ್ಲ, ಹಿಂಗಾಗ್ಬಿಟ್ರೆ ಅಂತ ನೀವು ಅದನ್ನು ಪರ್ಸ್ನಲಿ ತೊಗೊಳೋದಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೇನು ರೆಸ್ನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಆ್ಯಂಡ್ ಅದರಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಆ ಒಂದು ಗೈಡೆನ್ಸ್ನ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಮುಂದೆ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂದರೆ, 27th ಜುಲೈ ಸಂಡೇ ನಾನು ಮನಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಮನಿ ಅವಶ್ಯಕತೆ ಇದೆ ಆ್ಯಂಡ್ ಮನಿನ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ಅಟ್ರ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಆಲ್ಮೋಸ್ಟ್ ಮನಿ ವೆಬಿನಾರ್ ಬಗ್ಗೆ ನಾನು ಕೇಳಿದ್ದೀನಿ, ಅಟೆಂಡ್ ಆಗಿದ್ದೀನಿ ಆ್ಯಂಡ್ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ನನಗೆ ಒಂದು ಬೂಸ್ಟಿಂಗ್ ಥರ ಬೇಕು ಅಂದರೆ ಯು ಕ್ಯಾನ್ ಜಾಯಿನ್. ಅಥವಾ ನಾನು ಕಲ್ತಿದ್ದೀನಿ, ನಮ್ಮ ಮನೆಯವರು ಯಾರಾದರೂ ಕಲೀಲಿ ಅಂತ ಇದ್ದರೆ ಅವ್ರಿಗೆ ನೀವು ರೆಫರ್ ಮಾಡಬಹುದು. ಓಕೆ, ಸೊ ಡೋಂಟ್ ಮಿಸ್ ದ ಅಪರ್ಚುನಿಟಿ. ತುಂಬ ಕಮ್ಮಿ ಪ್ರೈಸಸ್ಗೆ ನಾನು ಕೊಟ್ಟಿದ್ದೀನಿ, ತುಂಬ ಕಮ್ಮಿ ಇದರಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಇದೆ. ಓಕೆ, ಸೊ ಎಷ್ಟು ನೀವು ಕಲಿಕೆಗೋಸ್ಕರ, ಲೈಫ್ ಎಜುಕೇಷನ್ಗೋಸ್ಕರ ನೀವು ಇಡ್ತೀರಾ ಅಷ್ಟು ನೀವು ಇಂಪ್ರೂವ್ ಆಗ್ತೀರಾ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ. ಟ್ರೈ ಅಲ್ಲ, ಜಸ್ಟ್ ಗಿವ್ ಇಟ್, ಒಂದು ಗಿಫ್ಟ್ ಥರ ನಿಮಗೋಸ್ಕರ ನೀವು ಕೊಡಿ ಅಂತ ಹೇಳ್ತಾ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಈ ಒಂದು ಫ್ಲೇಮ್ನ ನೋಡ್ತಾ ನೀವು ನಿಮ್ಮ ಹೆಸರನ್ನು ತೊಗೊಳ್ಳಿ ಆ್ಯಂಡ್ ಪ್ಲಸ್ ನಿಮ್ಮ ಪರ್ಸನ್ ಅವರ ಹೆಸರನ್ನು ತೊಗೊಳ್ಳಿ. ಆ್ಯಂಡ್ ಸ್ಪೆಷಲಿ ನಿಮ್ಮ ಬಗ್ಗೆ ಇಲ್ಲಿ ನೀವು ತಿಳ್ಕೊಬೇಕಾಗಿದೆ ಆ್ಯಂಡ್ ನಿಮ್ಮ ಎನರ್ಜೀಸ್ ಬಗ್ಗೆನೇ ಇಲ್ಲಿ ಮಾಡೋದಿದೆ. ಸೊ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ, ಸೊ ದಟ್ ನಿಮ್ಮ ಸೋಲ್ಗೆ ನೀವು ಕನೆಕ್ಟ್ ಆಗ್ತೀರಾ. ಸೊ ಲೆಟ್ ಸ್ಟಾರ್ಟ್. ಟ್ರೈಯಿಂಗ್ ಟು ಫಿಗರ್ ಔಟ್ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನೀವು ಹೋಗ್ತಾ ಇದ್ದೀರಾ. ಬಟ್ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕಿದಷ್ಟು ಇನ್ನೂ ತೊಡಕಾಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಗಂಟನ್ನು ಎಷ್ಟು ಬಿಡಿಸಿದಷ್ಟು ಇನ್ನೂ ತೊಡಕಾಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ನೀವು ಬಿಡಿಸ್ತಾ ಇಲ್ಲ. ಓಕೆ, ಆ್ಯಂಡ್ ಯಾರ ಜೊತೆಗೆ ನಿಮಗೆ ಪ್ರಾಬ್ಲಮ್ ಇದೆ ಅವ್ರ ಜೊತೆ ಹೋಗಿ ಮಾತಾಡ್ತಾ ಇದ್ದೀರಾ. ಬಟ್ ಇನ್ ರಿಟರ್ನ್ ಸರಿ ಎಲ್ಲವನ್ನು ಮರೆತು ಮತ್ತೆ ಸರಿ ಮಾಡ್ಕೊಳ್ಳೋಣ ಅಂತ ನೀವು ಎಷ್ಟೊಂದು ಸತಿ ಆ್ಯಕ್ಷನ್ಸ್ ತೊಗೊಂಡಿದ್ದೀರಾ. ಬಟ್ ಇನ್ ರಿಟರ್ನ್ ನಿಮಗೆ ಏನು ಬೇಕೋ ಆ ಒಂದು ರೆಸ್ಪಾನ್ಸ್ ನಿಮಗೆ ಸಿಗ್ತಾ ಇಲ್ಲ ಆ್ಯಂಡ್ ಯು ಆರ್ ಗಿವಿಂಗ್ ಅಪ್. ಓಕೆ, ನಾನು ಇಷ್ಟೆಲ್ಲ ಟ್ರೈ ಮಾಡಿದ್ದೀನಿ, ನನಗೇನೂ ಸಿಗ್ತಾ ಇಲ್ಲ, ವೈ ಶುಡ್ ಐ ನಾವು ಅನ್ನೋ ಥರ ನೀವು ಗಿವ್ ಅಪ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಯು ಆರ್ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಅಂದರೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಬಿಕಾಸ್ ನಿಮ್ಮ ಒಂದು ಹ್ಯಾಪಿನೆಸ್, ನಿಮ್ಮ ಒಂದು ಲೈಫ್ ಇದು ಕಂಪ್ಲೀಟಾಗಿ ಒಬ್ಬರ ಮೇಲೆ, ಅಂದರೆ ನಿಮ್ಮ ಪರ್ಸನ್ ಮೇಲೆ ಡಿಪೆಂಡ್ ಇತ್ತು. ಆ್ಯಂಡ್ ನಾವು ಆ ಪರ್ಸನ್ ಈಗ ನಿಮ್ಮಿಂದ ದೂರ ಆಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಇದೆ ಅಥವಾ ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಇದೆ. ನೀವು ಒಂದು 10 ಸತಿ ಕಾಲ್ ಮಾಡಿದರೆ ಅವರು 1 ಸತಿ ಕಾಲ್ ಮಾಡ್ತಾರೆ ಆ್ಯಂಡ್ ಕಾಲ್ ಮಾಡಿ ಸಹ ಹೇಳ್ತಾರೆ ಐ ಆಮ್ ಬಿಟ್ ಬಿಸಿ, ಐ ವಿಲ್ ಕಾಲ್ ಯು ಬ್ಯಾಕ್. ಸೊ ಇದನ್ನೇ ಜಾಸ್ತಿ ಕೇಳಿಸ್ಕೊಳ್ತಾ ಇರುವಂಥದ್ದು ನೀವು. ತುಲಾ ರಾಶಿಯವ್ರ ಪ್ರೆಸೆನ್ಸ್ ಇದ್ದೀರಾ, ಸಿಂಹ ರಾಶಿಯವ್ರ ಪ್ರೆಸೆನ್ಸ್ ಇದ್ದೀರಾ, ಮಿಥುನ ರಾಶಿ, ಕನ್ಯಾ ರಾಶಿ ಪ್ರೆಸೆನ್ಸ್ ಇದ್ದೀರಾ. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಸ್ಪಿರಿಚುವಾಲಿಟಿನ ತುಂಬಾ ಟ್ರೈ ಮಾಡಬೇಕು. ಅಂದರೆ ಮೆಡಿಟೇಷನ್ ಟ್ರೈ ಮಾಡಬೇಕು, ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕು, ಅಲೈನ್ ಆಗಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಸಮ್ವೇರ್ ಯು ಆರ್ ಲೂಸಿಂಗ್ ಇಂಟ್ರೆಸ್ಟ್ ಅಗೇನ್. ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಇವತ್ತು ನಾನು ಮೆಡಿಟೇಷನ್ ಮಾಡಿದೆ, ನಂಗೆ ನಾಳೆ ರಿಸಲ್ಟ್ ಬಂದುಬಿಡಬೇಕು, ನಾಳೆನೇ ನಾನು ಸಮಾಧಾನ ಆಗಿಬಿಡಬೇಕು. ಯು ಆರ್ ಲೈಕ್ ದ್ಯಾಟ್. ಅಂದರೆ ರಿಸಲ್ಟ್ಗೋಸ್ಕರ ನೀವು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಾ. ಅಂದರೆ ನಾನು ಈ ಕೆಲಸ ಮಾಡ್ತೀನಿ, ನೀನು ಇದನ್ನು ಕೊಡು ಅಂತ ನಿರೀಕ್ಷೆ ಇಟ್ಕೊಂಡು ಸಹ ನೀವು ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅದು ಯಾವ ಒಂದು ಮ್ಯಾನಿಫೆಸ್ಟ್ ಆಗಲಿ, ಏನೇ ಒಂದು ಟೆಕ್ನಿಕ್ ನೀವು ಮಾಡ್ತಾಯಿದ್ದೀರಾ ಅಂತಂದ್ರೂ ಅದು ವರ್ಕ್ ಆಗೋದಿಲ್ಲ.
ಸರೆಂಡರ್ ಆಗಿ ಶರಣಾಗತಿಯಿಂದ ನೀವು ನೋಡು ಯೂನಿವರ್ಸ್, ನಾನು ನನ್ನ ಕೆಲಸ ಏನು, ಈ ಒಂದು ಟೆಕ್ನಿಕ್ನ ಮಾಡುವಂಥದ್ದು ಅಥವಾ ಪಾಸಿಟಿವ್ ಆಗಿರುವಂಥದ್ದು ನನ್ನ ಒಂದು ಕೆಲಸ, ಅಥವಾ ನನ್ನ ಕೆಲಸ ಐ ಜಸ್ಟ್ ಡೂ ಮೈ ವರ್ಕ್. ನಾನು ಏನು ಮಾಡಿದ್ದೀನಿ ಅದಕ್ಕೆ ತಕ್ಕ ಫಲ ನಿಂಗೆ ಕೊಡೋದು ಬಿಡೋದು ನಿನ್ನ ಇಷ್ಟ ಅಂತ ನೀವು ಅವ್ರಿಗೆ ಬಿಟ್ಬಿಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಆನ್ಲೈನಲ್ಲಿ ಏನೋ ನೀವು ಆರ್ಡ್ರ್ ಮಾಡಿರ್ತೀರಾ, ಓಕೆ, ಒಂದೇನೋ ಡ್ರೆಸ್ ಆರ್ಡ್ರ್ ಮಾಡ್ತೀರಾ, ಅದು ಎಸ್ಟಿಮೇಟೆಡ್ ಡೇಟ್ 4 ದಿನ ತೋರಿಸ್ತಾ ಇರುತ್ತೆ. ಆ 4 ದಿನ ಅದುವರೆಗೂ ನೀವು ಫೋನ್ ಚೆಕ್ ಮಾಡಲ್ಲ ಅಲ್ವಾ, ಬಂತಾ ಅಂತ ನೀವು ನೋಡ್ತೀರಾ, ಇಲ್ಲ ಅಲ್ಲ, ಓಕೆ ನಾನು ಆರ್ಡ್ರ್ ಮಾಡಿದ್ದೀನಿ, ಅದ್ರ ಪಾಡಿಗೆ ಅದು ಬರಲಿ ಬಿಡು ಅಂತ ನೀವು ಸುಮ್ಮನೆ ಆಗ್ತೀರಾ. ಬಿಕಾಸ್ ನಿಮ್ಮ ಅಡ್ರೆಸ್ ಕೊಟ್ಟಿರ್ತೀರಾ, ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಬಂದರೆ ಫೋನ್ ಮಾಡೇ ಮಾಡ್ತಾರೆ ಅಂತ ನಿಮಗೊಂದು ಕಾನ್ಫಿಡೆಂಟ್ ಇದೆ. ಹಾಗೆಯೇ ಯೂನಿವರ್ಸ್ ಕೂಡ ಅದೇ ರೀತಿ ವರ್ಕ್ ಆಗೋದು. ನಿಮ್ಮ ಒಂದು ವಿಶ್ನ ನೀವು ಬಂತಾ ಅಂತ ಹೋದರೆ ಡೆಫಿನೆಟ್ಲಿ ಅದು ಬರೋದಿಲ್ಲ. ನಿರೀಕ್ಷೆ ಇಟ್ಕೊಳ್ತೀನಿ ನಿಮ್ಮ ಕೆಲಸ ನೀವು ಮಾಡಬೇಕು. ಯು ಜಸ್ಟ್ ಆರ್ಡರ್ ಅಂದರೆ ಡಿಕ್ಲೇರ್ ಮಾಡಿ ಕೈ ಬಿಟ್ಬಿಡಬೇಕು. ಇದಾಗಲೇಬೇಕು ಅಂತ ಡೆಸ್ಪ್ರೇಟಾಗಿ ಹೋಗಬೇಡಿ. ಆ್ಯಂಡ್ ಸಮ್ ಡೇಸ್ ಯು ಫೀಲ್ ಹ್ಯಾಪಿ, ಸಮ್ ಡೇಸ್ ಯು ಫೀಲ್ ಲೋ. ಆ್ಯಂಡ್ ನಿಮಗೆ ಏನು ಬೇಕು ಕ್ಲಾರಿಟಿ ಇಲ್ಲ ಅಂದರೆ ಯು ಆರ್ ಫೀಲಿಂಗ್ ಲೈಕ್ ಹೆಲ್ಪ್ಲೆಸ್, ಯು ಆರ್ ಫೀಲಿಂಗ್ ಲೈಕ್ ಸ್ಟಕ್ ಆ್ಯಂಡ್ ನಾನೇ ಸರಿ ಇಲ್ಲ, ಸೆಲ್ಫ್ ಲವ್ ಕಮ್ಮಿ ಇದೆ, ಇಲ್ಲಿ ಸೆಲ್ಫ್ ವರ್ತ್ ಕಮ್ಮಿ ಆಗ್ತಾ ಇದೆ, ಆ್ಯಂಡ್ ಡಿಪೆಂಡೆನ್ಸಿ ತುಂಬ ಬರ್ತಾ ಇದೆ, ಎಮೋಷ್ನಲಿ ತುಂಬ ಡಿಪೆಂಡೆನ್ಸಿ ಆಗಿದೆ. ನನ್ನನ್ನು ಯಾರಾದರೂ ಕೇಳಿಸ್ಕೊಳ್ಳಿ, ನಾನು ಹಂಬಲಿಸ್ತಾ ಇದ್ದೀನಿ ಪ್ರೀತಿಗೋಸ್ಕರ, ನಿನಗೋಸ್ಕರ ಹಂಬಲಿಸ್ತಾ ಇದ್ದೀನಿ, ಐ ಆಮ್ ಕ್ರೇವಿಂಗ್ ಫಾರ್ ಲವ್, ಪ್ಲೀಸ್ ಲಿಸನ್ ಟು ಮೀ ಅನ್ನೋ ಥರ ನಿಮ್ಮ ಇನ್ನರ್ ವಾಯ್ಸ್ ಹೇಳ್ತಾ ಇದೆ. ಆ್ಯಂಡ್ ಫಾರ್ ಸಮ್ ಒನ್, ಬಟ್ ಹೀಗೂ ಹೇಳ್ತಾ ಇದೆ ವಾಟ್ ಐ ಆಮ್ ಡೂಯಿಂಗ್, ಲಿಟ್ರಲಿ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಮೀ, ಇದು ನಾನಲ್ಲ ಅಂತ ನಿಮಗೆ ಇನ್ನೂ ಒಂದು ವಾಯ್ಸ್ ಬರ್ತಾ ಇದೆ. ಬಟ್ ನೀವು ಏನು ಕೇಳ್ತಾ ಇದ್ದೀರಾ, ಕ್ರೇವಿಂಗ್ಸ್ ಏನಾಗ್ತಾ ಇದೆ ಅದರ ಕಡೆ ಗಮನ ಕೊಡ್ತಾ ಇದ್ದೀರಾ. ನೀವು ಏನಲ್ಲ ಅನ್ನೋದ್ರ ಬಗ್ಗೆ ಅದು ಹೇಳ್ತಾ ಇದೆ, ನಿಮ್ಮ ಗಟ್ ಫೀಲಿಂಗ್ ಹೇಳ್ತಾ ಇದೆ, ಅದರ ಕಡೆ ನೀವು ಫೋಕಸ್ಡ್ ಆಗಿಲ್ಲ. ಒಂದು ಸತಿ ನಿಮ್ಮ ಇಂಟ್ಯೂಷನ್ನ ಕೇಳಿ. ಜಸ್ಟ್ ಏನು ಮಾಡಿ ಗೊತ್ತಾ, ಒಂದು 10 ನಿಮಿಷ ಸೈಲೆನ್ಸಲ್ಲಿ ಕೂತ್ಕೊಂಬೇಡಿ, ಒಂದು ಡಾರ್ಕ್ನೆಸ್ಸಲ್ಲಿ ಒಂದು ಟೆರೆಸ್ ಮೇಲೆ ಹೋಗಿ ಕೂತ್ಕೊಳ್ಳಿ, ಫೋನ್ ಬೇಡ, ಏನು ಬೇಡ, ಯಾವುದು ಬೇಡ. ಜಸ್ಟ್ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ, ವಾಟ್ ಐ ಆಮ್ ಅಪ್ ಟು, ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ನನಗೇನು ಆಗ್ತಾ ಇದೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಮೈಂಡ್ ನಿಮಗೆ ಒಂದು ಮೆಸೇಜ್ನ, ನಿಮ್ಮ ಇಂಟ್ಯೂಷನ್ ಒಂದು ಒಳ್ಳೆ ಸೊಲ್ಯೂಷನ್ನ ಕೊಡುತ್ತೆ ಅಂತ ಹೇಳಬಹುದು. ಬಿಕಾಸ್ ಯು ಆರ್ ಲಿಟ್ರಲಿ ಸ್ಟಕ್ ಎನರ್ಜಿನಲ್ಲಿದ್ದೀರಾ. ಹೇಗೆ ಹೊರಗೆ ಬರಬೇಕೋ ಗೊತ್ತಾಗ್ತಾ ಇಲ್ಲ. ನಿಮ್ಮ ಎಮೋಷನ್ಸ್ನ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಎಮೋಷ್ನಲಿ ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ದರೆ ಮುಂದೆ ಅದು ಕ್ರೋನಿಕ್ ಆಗಿ ಮತ್ತು ಇನ್ನೇನೇನೋ ಡಿಸೀಸ್ ಬರುತ್ತೆ. ಈಗ ಮನಸ್ಸಲ್ಲಿ ತುಂಬ ಗ್ರಜ್ಜಸ್ ಇಟ್ಕೊಂಡ್ರೆ, ಪೇನ್ ಇಟ್ಕೊಂಡ್ರೆ, ಹಾರ್ಟ್ ಅಟ್ಯಾಕ್ ಆ್ಯಂಡ್ ಅದರಿಂದನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಲರ್ನ್ ಟು ಲೆಟ್ ಗೋ. ಯಾರನ್ನು ನಾವು ಹಿಡಿದಿಟ್ಕೊಳ್ಳೋದಕ್ಕೂ ಅಂತೂ ಆಗೋದಿಲ್ಲ. ಆ್ಯಂಡ್ ಕಮಿಂಗ್ ನಿಮ್ಮ ಪರ್ಸನ್ ಎನರ್ಜೀಸ್ ನೋಡೋದಾದರೆ, ಓಕೆ, ಆ್ಯಸ್ ಲೆಟ್ ಅಸ್ ಚೆಕ್ ನಿಮ್ಮ ಪರ್ಸನ್ ಎನರ್ಜೀಸ್. ನೋ ಕಮ್ಯುನಿಕೇಷನ್. ನೀವೇನು ಬಯಸ್ತಾ ಇದ್ದೀರಾ ಅದನ್ನು ಅವ್ರ ಕಡೆಯಿಂದ ನಿಮಗೆ ಸಿಗ್ತಾ ಇಲ್ಲ. ಇಂಟ್ರೆಸ್ಟ್ ನಿಮ್ಮ ಕಡೆ ಕಮ್ಮಿ ಆಗಿದೆ, ಫೋಕಸ್ ನಿಮ್ಮ ಕಡೆ ಕಮ್ಮಿ ಆಗಿದೆ. ರೀಸನ್ಸ್ ಹೇಳ್ತಾರೆ, ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಏನಾಗ್ತಾ ಇದೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಎಸ್ಕೇಪಿಸಮ್ ಎನರ್ಜಿ, ಅಂದರೆ ತಪ್ಪಿಸ್ಕೊಳ್ಳೋ ಎನರ್ಜಿ ಬರ್ತಾ ಇದೆ. ಅಂದರೆ ನೀವು ಒಂದು ಕೂಲ್ ಮೈಂಡ್ಸೆಟ್ಟಿಂದ, ಹ್ಯಾಪಿ ಮೈಂಡ್ಸೆಟ್ಟಿಂದ ನೀವು ಮಾತಾಡ್ತಾ ಇದ್ದರೆ ನಿಮ್ಮ ಜೊತೆ 2 ಮಾತು ಚೆನ್ನಾಗಿ ಮಾತಾಡ್ತಾರೆ. ಅದೇ ನಿಮ್ಮ ವಾಯ್ಸ್ ಟೋನಲ್ಲಿ ಸ್ವಲ್ಪ ಆ್ಯಂಗರ್ನೆಸ್ ಬಂತು ಅಂದರೆ, ನೋ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು, ನಿನ್ನ ಕೋಪ ಕಮ್ಮಿ ಆದಮೇಲೆ, ನಿನ್ನದು ಬೇಜಾರೆಲ್ಲ ಕಮ್ಮಿ ಆದಮೇಲೆ ನನ್ನ ಜೊತೆ ನೀನು ಮಾತಾಡುವಂಥ ಈ ರೀತಿ ಒಂದು ರೆಸ್ಪಾನ್ಸ್ ನಿಮ್ಮ ವ್ಯಕ್ತಿ ಕಡೆಯಿಂದ ಬರ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ಲೈಕ್ ನಿಮ್ಮನ್ನು ಒಂದು ಬೊಂಬೆ ಥರ ಆಟ ಆಡಿಸ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಅಂದರೆ ನೀವು ಅಂದರೆ ಬರ್ತೀರಾ, ಹೋಗು ಅಂದರೆ ಹೋಗ್ತೀರಾ, ಕುತ್ಕೊ ಅಂದರೆ ಕುತ್ಕೊಳ್ತೀರಾ, ನಿಂತ್ಕೊ ಅಂದರೆ ನಿಂತ್ಕೊಳ್ತೀರಾ. ಆ್ಯಂಡ್ ಲಿಟ್ರಲಿ ನೀವು ಹೇಗೆ ಮಾಡಿಬಿಟ್ಟಿದ್ದೀರಾ ಅವ್ರನ್ನ ಅಂತಂದರೆ ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ. ಆ್ಯಂಡ್ ಈ ಪರ್ಸನ್ ಅಂದರೆ ನೀವು ತುಂಬ ಕೊಟ್ಬಿಟ್ಟಿದ್ದೀರಾ, ಪ್ರೀತಿಯಿಂದ ಹಿಡಿದು ಎಲ್ಲದರಲ್ಲೂ ನಿಮ್ಮ ಒಂದು A to Z ಏನಿದೆ 100% ಅವ್ರಿಗೆ ಕೊಟ್ಟಿದ್ದೀರಾ. ಆ್ಯಂಡ್ ಇನ್ ರಿಟರ್ನ್ ನೀವು ಒಂದು 100% ಮೇಲೇ ನೀವು ಹಾಕಿದ್ದೀರಾ. ಬಟ್ ಇನ್ ರಿಟರ್ನ್ ನಿಮಗೆ 5% ಕೂಡ ಸಿಗ್ತಾ ಇಲ್ಲ ಅಂದಾಗ ಅಫ್ಕೋರ್ಸ್ ನೀವು ಎಮೋಷ್ನಲಿ ಡ್ರೈನ್ ಔಟ್ ಆಗೋದು, ಎಸ್ ಫೈನ್. ಬಟ್ ಇನ್ ರಿಟರ್ನ್ ನೀವು ಒಂದು 80% ಹಾಕ್ತಾ ಇದ್ದೀರಾ ಅಂದರೆ ಹೋಗ್ಲಿ, ನೀವು 100% ನೀವು ಕೊಡ್ತಾ ಇದ್ದೀರಾ, ನಿಮ್ಮ ಎಫರ್ಟ್ ಎಲ್ಲ ಕೊಡ್ತಾ ಇದೆ ಅಂದರೆ ಇನ್ ರಿಟರ್ನ್ ಬರಬೇಕಲ್ಲ. ಇಫ್ ಇಟ್ ಈಸ್ ನಾಟ್ ಕಮಿಂಗ್, ಇಟ್ಸ್ ವೇಸ್ಟ್ ಆಫ್ ಯುವರ್ ಟೈಮ್ ಗೈಸ್. ಕ್ಲಿಯರಾಗಿ ತೋರಿಸ್ತಾ ಇದೆ. ಅಂದರೆ ಈ ಒಂದು ವ್ಯಕ್ತಿ ಕಷ್ಟಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನೋ ಥರ.
ಅಂದರೆ ನಿನ್ನ ಕಷ್ಟ ನನಗೆ ಕೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನೀನು ಖುಷಿಯಾಗಿದ್ದರೆ ನಾನು ಶೇರ್ ಮಾಡ್ಕೊಳ್ತೀನಿ, ಐ ಡೋಂಟ್ ವಾಂಟ್ ಟು ಲಿಸನ್ ಯುವರ್ ಸ್ಟಫ್ ಅಂತ ಹೇಳ್ತಾರೆ. ದಿನದಿಂದ ದಿನಕ್ಕೆ ನಿಂದು ಇದೇ ಆಯಿತು, ನಾನು ನಿನ್ನ ಒಂದು ಯಾವಾಗಲೂ ನಿನ್ನ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ನಾನು ಇದೀನ. ಗ್ರೋ ಅಪ್ ಇದೇ ವರ್ಡ್ ಜಾಸ್ತಿ ಕೇಳಿಸ್ತಾ ಇರೋದು, ಗ್ರೋ ಅಪ್. ಓಕೆ, ಸೊ ಮ್ಯಾಚ್ಯೂರ್ ಆಗಿರು. ಅಂದರೆ ಈ ವ್ಯಕ್ತಿ ಸ್ಟಾರ್ಟಿಂಗ್ ನಿಮ್ಮ ಜೊತೆ ಇದ್ದಂಥದ್ದು ನಿಮ್ಮ ಒಂದು ಚೈಲ್ಡಿಶ್ನೆಸ್ನೇ ನೋಡಿ, ಅಂದರೆ ನಿಮ್ಮ ಒಂದು ಮುಗ್ಧತೆ, ನಿಮ್ಮ ಇನ್ನೋಸೆನ್ಸ್, ನಿಮ್ಮ ಒಂದು ಚೈಲ್ಡ್ ಥರ ಆಡುವಂಥದ್ದು, ಆ್ಯಂಡ್ ಅವ್ರ ಜೊತೆ ಇದ್ದಾಗ ನೀವು ಖುಷಿಯಿಂದ ಇರುವಂಥದ್ದು. ಸೊ ಅದನ್ನೆಲ್ಲ ನೋಡಿ ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಟೈಮ್ ಕಳೆದ ಹಾಗೆ ಆ ಒಂದು ವ್ಯಕ್ತಿತ್ವನೇ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಫಸ್ಟ್ ನಿಮ್ಮನ್ನು ಏನು ನೋಡಿ ಇಷ್ಟಪಟ್ಟಿದ್ರೋ ಅದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಇವ್ರಿಗೆ ಹೇಗೆ ಬೇಕೋ ಹಾಗೆ ಇವರು ನಿಮ್ಮನ್ನು ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆ್ಯಂಡ್ ಇವನ್ ಯು ಡಿಡ್ ದ್ಯಾಟ್. ನೀವು ಕಂಪ್ಲೀಟಾಗಿ ಚೇಂಜ್ ಆಗಿದ್ದೀರಾ. ಆ್ಯಂಡ್ ನಿಮ್ಮನ್ನು, ನಿಮ್ಮ ಸೆಲ್ಫ್ನ ನೀವು ಮರೆಯೋಷ್ಟರ ಮಟ್ಟಿಗೆ ಅವ್ರಿಗೋಸ್ಕರ ಬದಲಾಗಿದ್ರಿ. ಆ್ಯಂಡ್ ನಾವು ನಿಮಗೆ ರಿಯಲೈಸ್ ಆಗ್ತಾ ಇರೋದು ವಾಟ್ ಐ ಆಮ್ ಡೂಯಿಂಗ್. ಆ್ಯಂಡ್ ಈ ಒಂದು ವ್ಯಕ್ತಿ ತುಂಬಾ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿದ್ದಾರೆ ಅಂತ ಹೇಳ್ಬೋದು, ಅಂದರೆ ಇಮ್ಯಾಜಿನರಿ ವರ್ಲ್ಡಲ್ಲಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಕಂಪ್ಯಾರಿಸನ್, ಅಂದರೆ ಬೇರೆದವರ ಒಂದು ಪರ್ಸ್ನಾಲಿಟಿ, ಅಂದರೆ ಬೇರೆದವ್ರ ಜೊತೆ ಒಂದು ಬಿಹೇವಿಯರ್ ನೋಡಿ, ಬೇರೆದವರ ವ್ಯಕ್ತಿತ್ವ ನೋಡಿ, ನೀನು ಯಾಕೆ ಹೀಗಿಲ್ಲ, ನೋಡಿ ಅವ್ರು ಹಾಗಿದ್ದಾರೆ, ನೀನು ಯಾಕೆ ಹೀಗಿಲ್ಲ ಅಂತ ಬರೀ ಕಂಪ್ಯಾರಿಟಿವ್ ಮಾಡುವಂಥದ್ದು. ಆ್ಯಂಡ್ 4 ಜನಗಳ ಮುಂದೆ ನಿಮ್ಮನ್ನು ನಿಲ್ಲಿಸಿ ಅವಮಾನಿಸುವಂಥದ್ದು, ಆ್ಯಂಡ್ ಆಮೇಲೆ ಜೋಕ್ ಮಾಡಿದೆ, ಮಜಾಕ್ ಮಾಡಿದೆ ಅಂತ ಹೇಳುವಂಥದ್ದು. ಸೊ ಈ ರೀತಿ ಆಗ್ತಾಯಿದೆ. ಆ್ಯಂಡ್ ನೀವು ಡೀಪ್ ಇನ್ಸೈಡ್ ನೀವು ತುಂಬ ಹರ್ಟ್ ಆಗಿದ್ದೀರಾ, ತುಂಬಾ ದುಃಖ ಪಡ್ತಾ ಇದ್ದೀರಾ. ಬಟ್ ಅವ್ರಿಗೆ ಎಷ್ಟೇ ಹೇಳ್ತಾಯಿದ್ರು, ಕೂಗಿ ಹೇಳ್ತಾ ಇದ್ದೀರಾ, ಕಿರ್ಚಿ ಹೇಳ್ತಾ ಇದ್ದೀರಾ, ಬಟ್ ದಿಸ್ ಪರ್ಸನ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಇಫ್ ದಿಸ್ ಪರ್ಸನ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದೆನ್ ಮೂವ್ ಆನ್. ಈ ಥರದ ವ್ಯಕ್ತಿತ್ವ, ಈ ಥರದೊಂದು ಮೈಂಡ್ಸೆಟ್ ಇದ್ದಾಗ ಲಿಟ್ರಲಿ ನಿಮ್ಮನ್ನು ನೀವು ಕಂಪ್ಲೀಟಾಗಿ ನೀವಲ್ಲದೆ ಇರೋದನ್ನು ನೀವು ಆಗೋದಕ್ಕೆ ಹೋದರೆ ಅಟ್ ದ ಎಂಡ್ ನಿಮ್ಮ ಮನಸ್ಸಿಗೆ ಅದು ನೋವಾಗುತ್ತೆ. ಆ್ಯಂಡ್ ನಿಮಗೆ ನೀವು ಕ್ವಶನ್ ಹಾಕ್ಕೊಳ್ತೀರಾ, ವಾಟ್ ಐ ಆಮ್ ಡೂಯಿಂಗ್, ವಾಟ್ ಐ ಆಮ್ ಅಪ್ ಟು, ನನಗೇನು ಬೇಕಾಗಿದೆ. ಅಂದರೆ ನಿಮಗೇನು ಫೀಲ್ ಆಗುತ್ತೆ ಅಂದರೆ ಅವಾಗ ಅವ್ರು 4 ಮಾತು ಚೆನ್ನಾಗಿ ಮಾತಾಡೋದಕ್ಕೆ, ಪ್ರೀತಿ ತೋರಿಸೋದಕ್ಕೆ ನಾನು ಇಷ್ಟೆಲ್ಲ ಮಾಡಬೇಕಾ, ಇಷ್ಟೆಲ್ಲ ಬದಲಾಗಬೇಕಾ, ಯಾಕಾಗಬೇಕು, ಈ ಪ್ರಶ್ನೆ ನಿಮಗೆ ಬಂದಿರುತ್ತೆ ಈಗ ಆಲ್ರೆಡಿ. ಸಪೋಸ್ ಬಂದಿಲ್ಲ ಅಂದರೆ ಮುಂದೊಂದು ದಿನ ಬರುತ್ತೆ ಇದೇ ಕಂಟಿನ್ಯೂಟಿ ಆದರೆ. ಸೊ ಪಾಸ್ ಮಾಡಿ ನಿಮ್ಮ ಬೌಂಡ್ರೀಸ್ನ ನೋಡಿ. ಇಲ್ಲಿ ನಾನು ನಿಮ್ಮನ್ನ ಬ್ರೇಕಪ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯಿಂದ ದೂರ ಹೋಗಿಬಿಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಅವ್ರನ್ನ ಮಾತಾಡ್ಸೋದೇ ಬಿಟ್ಬಿಡಿ ಅಂತಲೂ ಹೇಳ್ತಾ ಇಲ್ಲ. ಆಮೇಲೆ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಲಿ ಅಂತಲೂ ನೀವು ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೇನು ಬೇಕೋ, ನಿಮ್ಮ ಸೆಲ್ಫ್ ಹೀಲಿಂಗಿಗೆ ಏನು ಬೇಕೋ, ನಿಮ್ಮ ಸೆಲ್ಫ್ ಖುಷಿಗೆ ಏನು ಬೇಕೋ ಅದನ್ನು ನೀವು ಮಾಡೋದಕ್ಕೆ ಶುರು ಮಾಡಿ. ಆ್ಯಂಡ್ ಎಷ್ಟೊಂದು ವಿಚಾರದಲ್ಲಿ ನಿಮಗೇನು ಇಷ್ಟ ಅನ್ನೋ ಅದನ್ನು ನೀವು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀರಾ. ಯು ಡ್ರಾಪ್ಡ್ ದೋಸ್ ಥಿಂಗ್ಸ್. ಅಂದರೆ ನಿಮಗೇನು ಇಷ್ಟ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಿಮಗೆ ಖುಷಿ ಸಿಗುತ್ತೆ. ಬಟ್ ಈ ವ್ಯಕ್ತಿಗೆ ದೊಡ್ಡದೇ ಬೇಕು, ಎಲ್ಲದರಲ್ಲೂ ದೊಡ್ಡದೇ ಬೇಕು. ಮಾತಾಡ್ತಿದ್ರೆ ನನಗೆ ಐ ಹ್ಯಾವ್ ಅ ಬಿಗ್ ಡ್ರೀಮ್ಸ್ ಮಾಡೋದು ಮಾತ್ರ, ಅದಕ್ಕೆ ಆ್ಯಕ್ಷನ್ಸ್ ಏನು ಈ ವ್ಯಕ್ತಿ ತೊಗೊಳ್ಳೋದಿಲ್ಲ. ಆ್ಯಂಡ್ ಹೇಳ್ತಾರೆ, ನೀನು ಮದುವೆ ಆದಮೇಲೆ ಅಥವಾ ಸಪೋಸ್ ಮದುವೆ ಕಮಿಟ್ಮೆಂಟ್ ಕೊಡಬೇಕು ಅಂತಂದರೆ ಏನಾದರೂ ನೀವು ಕೇಳಿದ್ರೆ ಈ ಒಂದು ವ್ಯಕ್ತಿ ಹೇಳುವಂಥದ್ದು, ಮದುವೆ ಆಗಬೇಕು ಅಂದರೆ ನನ್ನ ಹತ್ರ ಅಷ್ಟು ದುಡ್ಡು ಇರಬೇಕು, ನಮ್ಮ ಮನೇಲಿ ಹೋಗಬೇಕು, ನೀನು ಈ ರೀತಿ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ ತುಂಬ ಕಂಡೀಷನ್ಸ್ ಇಡ್ತಾ ಇದ್ದಾರೆ. ಆ್ಯಂಡ್ ಲಿಟ್ರಲಿ ಯು ಆರ್ ಫೀಲಿಂಗ್ ಲೈಕ್ ಶಿಟ್ ಅಷ್ಟೇ. ಆ್ಯಂಡ್ ಯು ಆರ್ ನಾಟ್ ಅಟ್ ಆಲ್ ಹ್ಯಾಪಿ ವಿತ್ ದಿಸ್ ರಿಲೇಷನ್ಶಿಪ್. ಆ್ಯಂಡ್ ನೋಡಿ, ದಿನದಿಂದ ದಿನಕ್ಕೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಖುಷಿ ಇರಬೇಕು, ಗ್ರೋತ್ ಇರಬೇಕು. ಇಫ್ ಇಟ್ ಈಸ್ ನಾಟ್ ಗೆಟಿಂಗ್ ಯು ದೆನ್ ಇಟ್ಸ್ ನಾಟ್ ಮೆಂಟ್ ಫಾರ್ ಯು. ಅದು ನಿಮಗೆ ನಿಮ್ಮ ಒಂದು ಸೋಲ್ಗೆ ಆ ಒಂದು ಪ್ರೀತಿ ಅಲ್ವೇ ಅಲ್ಲ. ಇಟ್ ಮೈಟ್ ಬಿ ಕಾಮಿಕ್ ಇರ್ಬೋದು, ಅಥವಾ ಏನೋ ಒಂದು ಲೆಸನ್ ಕಲಿತಾ ಇದ್ದೀರಾ ಅದರಿಂದ ಅಷ್ಟೇ. ಮೈಟ್ ಬಿ ಈ ಒಂದು ವ್ಯಕ್ತಿಯಿಂದ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ನಿನ್ನ ಸೆಲ್ಫ್ ವರ್ತನ ನೀನು ಕಲ್ತ್ಕೋ, ಸೆಲ್ಫ್ ಲವ್ನ ನೀನು ಕಲ್ತ್ಕೋ ಅನ್ನೋದ ಕಾರಣಕ್ಕೆ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೊಂದು ಲೆಸನ್ಸ್ ಬರ್ತಾ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಪಾಠಗಳನ್ನ ತೊಗೊಳ್ಳಿ. ಯಾವಾಗಲೂ ಯೂನಿವರ್ಸಿಗೆ ಕೇಳೋದಲ್ಲ, ನನಗೆ ಯಾಕೆ ಈ ಥರ ಕಷ್ಟ ಕೊಡ್ತಾ ಇದೆಯಾ ಅಂತ. ಓಕೆ ಫೈನ್, ಇದರಿಂದ ನನಗೇನು ಪಾಠ ಕಲಿಸ್ತಾ ಇದೆಯಾ ಅದನ್ನು ನಾನು ಕಲಿತೀನಿ ಅಂತ ನೀವು ಹೇಳಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಗ್ರೋತ್. ಆ್ಯಂಡ್ ಒನ್ಸ್ ನೀವು ನಿಮ್ಮ ಸೆಲ್ಫ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ, ಒನ್ಸ್ ನೀವು ನಿಮ್ಮ ಒಂದು ಏನು ಹೇಳ್ತಾರೆ ಅದನ್ನ ಸೆಲ್ಫ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಾಗ, ಆ್ಯಂಡ್ ಯಾವುದಕ್ಕೆ ಎಸ್ ಅನ್ನಬೇಕು, ಯಾವುದಕ್ಕೆ ನೋ ಅನ್ನಬೇಕು ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ, ಇದೇ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಹಿಂದೆ ಓಡಿ ಬರ್ತಾರೆ. ಯಾವಾಗಲೂ ಯಾವುದೇ ಪರ್ಸನ್ಗಾದ್ರೂ ಈಗ ನಿಮಗೇನೆ ತುಂಬಾ ಅಂಟ್ಕೊಳ್ಳೋ ರೀತಿ ಇದ್ದಾಗ, ನಿಮಗೇನೆ ತೀರಾ ಉಸಿರು ಕಟ್ಟಿಸೋ ರೀತಿಯಲ್ಲಿ ಯಾರಾದರೂ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ನಿಮಗೇನು ಅನಿಸುತ್ತೆ? ಅಲ್ಟಿಮೇಟ್ಲಿ ಯು ಡೋಂಟ್ ವಾಂಟ್ ದಟ್ ಪರ್ಸನ್, ಯು ನೀಡ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್. ಅದೇ ರೀತಿ ಆ ಒಂದು ಪರ್ಸನ್ಗೂ ಇರಬಹುದು. ನಿಮ್ಮ ಪ್ರೀತಿಯವ್ರಿಗೆ ಉಸಿರು ಕಟ್ಟಿಸ್ಬೋದು. ನೀವು ತುಂಬ ಕೊಡ್ತಾ ಇದ್ದೀರಾ,
ಆ್ಯಂಡ್ ಯಾವಾಗಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಇಮ್ಯಾಜಿನೇಬಲ್ ಸ್ಟೇಟಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ನೀವು ಏನಿದ್ದೀರಾ ನೀವು ಅದಕ್ಕೂ ಮೀರಿ ನೀವು ಆಗಬೇಕು ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಓಕೆ, ಇವ್ರು ಹೀಗಾಗಬೇಕು ಹಾಗಾಗಬೇಕು ಅಂತ ಒಂದು ಫ್ಯಾಂಟಸಿ ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಈ ವ್ಯಕ್ತಿ ಬದುಕ್ತಾ ಇದ್ದಾರೆ. ಆ್ಯಂಡ್ ಯಾವಾಗ್ಲೂ ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟಾಗಿ ಯಾವಾಗಲೂ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್, ಅಂದರೆ ಈ ರೀತಿ ಇರಬೇಕು, ಹಾಗಿರಬೇಕು, ಹೀಗಿರಬೇಕು, ಅಂದರೆ ಲಿಟ್ರಲಿ ನಿಮ್ಮನ್ನು ಯಾವ ಕಾರಣಕ್ಕೆ ಇಷ್ಟಪಟ್ಟಿದ್ರೋ ಆ ಒಂದು ಕಾರಣ ಇವ್ರ ಹತ್ರ ಇಲ್ಲವೇ ಇಲ್ಲ. ಬದಲಾಗಿ ಇವ್ರು ನಿಮ್ಮನ್ನ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಚೇಂಜ್ ಆಗ್ತಾ ಇಲ್ಲ, ನಿಮ್ಮನ್ನು ಬದಲಾಯಿಸೋಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನೀವು ಬದಲಾಗ್ತಾ ಇದ್ದೀರಾ ಅವ್ರಿಗೋಸ್ಕರ. ಆ್ಯಂಡ್ ಅದು ನಿಮ್ಗೆ ಹರ್ಟ್ ಆಗ್ತಾ ಇದೆ. ಓಕೆ, ಗೋತ್ರೂ ಆಗಿ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಹೌದು ಇದೆಲ್ಲ ನನಗೆ ರೆಸನೇಟ್ ಆಗ್ತಾ ಇದೆ ಅಂತಂದರೆ ವರ್ಕ್ ಆನ್ ಯುವರ್ ಸೆಲ್ಫ್. ಹೇಗಿದ್ರಿ ಮುಂಚೆ ನೋಡ್ಕೊಳ್ಳಿ, ಒಂದು ಸತಿ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ ನೀವು ಹೇಗಿದ್ರಿ, ಏನಾಗಿದ್ರಿ ಅಂತ ಮುಂಚೆ. ಈಗ ಹೇಗಾಗಿದ್ದೀರಾ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕೆರಿಯರ್ ಕಡೆ ಫೋಕಸ್ ಆಗ್ತಾ ಇದ್ದೀರಾ? ಇಲ್ಲ ಅಂದರೆ ಹೋಗಿ ಕೆರಿಯರ್ ಕಡೆ ಫೋಕಸ್ ಮಾಡಿ, ನಾಲೆಜ್ನ ಗೇನ್ ಮಾಡಿ, ಬ್ಯುಸಿಯಾಗಿ. ಓಕೆ, ಈ ಪರ್ಸನ್ ಕಾನ್ಸ್ಟೆಂಟಾಗಿ ನಿಮ್ಮ ತಲೆಯಲ್ಲಿ ಇರ್ತಾರೆ ಅಂದರೆ ಫೈನ್, ಇಟ್ಸ್ ಫೈನ್. ಓಕೆ, ಥಾಟ್ಸ್ ಬರುತ್ತೆ. ಓಕೆ, ಸ್ಟಾರ್ಟ್ ಮೆಡಿಟೇಟಿಂಗ್, ವರ್ಕ್ ಆನ್ ಯುವರ್ ಸೆಲ್ಫ್, ಹೀಲ್ ಆನ್ ಯುವರ್ ಸೆಲ್ಫ್. ಡೆಫಿನೆಟ್ಲಿ ಈ ಪರ್ಸನ್ ಯಾಕೆ ಬರಲ್ಲ, ವಾಪಸ್ ಬಂದೇ ಬರ್ತಾರೆ. ಒಂದು ನೀವು ಚೇಂಜ್ ಆಗ್ತೀರಾ, ಇಲ್ಲ ಈ ಒಂದು ವ್ಯಕ್ತಿ ಬರ್ತಾರೆ. ಈ ವ್ಯಕ್ತಿ ಬಂದಾಗ ಎಕ್ಸೆಪ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು. ಬಿಕಾಸ್ ನೀವು ಅಷ್ಟು ಹೈ ವ್ಯಾಲ್ಯೂ ಇದು ಆಗಿರ್ತೀರ, ಅಷ್ಟು ನೀವು ಚೇಂಜ್ ಆಗಿರ್ತೀರ, ಅಷ್ಟು ಸ್ಟ್ರಾಂಗ್ ಆಗಿರ್ತೀರ, ರೈಟ್? ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.